ಮಧುರ ಮಕ್ಕಳೇ, ಪಾವನರಾದರೆ ಆತ್ಮಿಕ ಸೇವೆಗೆ ಯೋಗ್ಯರಾಗುತ್ತೀರಿ. ದೇಹಿ ಅಭಿಮಾನಿ ಮಕ್ಕಳು ಆತ್ಮಿಕ ಯಾತ್ರೆಯಲ್ಲಿರುತ್ತಾರೆ ಮತ್ತು ಅನ್ಯರಿಗೂ ಇದೇ ಯಾತ್ರೆಯನ್ನು ಮಾಡಿಸುತ್ತಾರೆ. ಪ್ರಶ್ನೆ: ಸಂಗಮಯುಗದಲ್ಲಿ ನೀವು ಮಕ್ಕಳು ಯಾವ ಸಂಪಾದನೆ ಮಾಡುತ್ತೀರಿ? ಇದೇ ಸತ್ಯ ಸಂಪಾದನೆಯಾಗಿದೆ ಹೇಗೆ? ಉತ್ತರ: ಈಗಿನ ಯಾವ ಸಂಪಾದನೆ ಇದೆ ಅದು ಜನ್ಮಗಳವರೆಗೆ ನಡೆಯುತ್ತದೆ. ಇದು ಎಂದು ದಿವಾಳಿಯಾಗುವುದಿಲ್ಲ. ಜ್ಞಾನ ಹೇಳುವುದು, ಕೇಳುವುದು, ನೆನಪು ಮಾಡುವುದು, ಮಾಡಿಸುವುದು ಇದೇ ಸತ್ಯವಾದ ಸಂಪಾದನೆಯಾಗಿದೆ. ಇದನ್ನು ಸತ್ಯವಾದ ತಂದೆಯೇ ನಿಮಗೆ ಕಲಿಸುತ್ತಾರೆ. ಇಂತಹ ಸಂಪಾದನೆಯು ಇಡೀ ಕಲ್ಪದಲ್ಲಿ ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಮತ್ಯಾವುದೇ ಸಂಪಾದನೆಯು ಜೊತೆಯಲ್ಲಿ ಬರುವುದಿಲ್ಲ. ಗೀತೆ: ನಾವು ಅವರ ಮಾರ್ಗದಂತೆ ನಡೆಯಬೇಕು. ಧಾರಣೆಗಾಗಿ ಮುಖ್ಯ ಸಾರ: 1. ಈ ಈಶ್ವರೀಯ ಜೀವನವು ಬಹಳ ಅಮೂಲ್ಯವಾಗಿದೆ. ಈ ಜೀವನದಲ್ಲಿ ಆತ್ಮ ಮತ್ತು ಶರೀರ ಎರಡನ್ನೂ ಪಾವನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಆತ್ಮಿಕ ಯಾತ್ರೆಯಲ್ಲಿದ್ದು ಅನ್ಯರಿಗೆ ಇದೇ ಯಾತ್ರೆಯನ್ನು ಕಲಿಸಬೇಕಾಗಿದೆ. 2. ಎಷ್ಟು ಸಾಧ್ಯವೋ ಅಷ್ಟು ಸತ್ಯ ಸಂಪಾದನೆಯಲ್ಲಿ ತೊಡಗಬೇಕಾಗಿದೆ. ನಿರೋಗಿಯಾಗಲು ನೆನಪಿನಲ್ಲಿ ದೃಢವಾಗಬೇಕಾಗಿದೆ. ವರದಾನ: ಶರೀರವನ್ನು ಈಶ್ವರೀಯ ಸೇವೆಗಾಗಿ ಉಡುಗೊರೆಯೆಂದು ತಿಳಿದುಕೊಂಡು ಕಾರ್ಯದಲ್ಲಿ ಉಪಯೋಗಿಸುವಂತಹ ನಷ್ಟಮೋಹಭವ. ಸ್ಲೋಗನ್: ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗಬೇಕೆಂದರೆ ದೃಷ್ಟಿವೃತ್ತಿಯಲ್ಲಿಯೂ ಪವಿತ್ರತೆಯನ್ನು ಅಂಡರ್ಲೈನ್ ಮಾಡಿರಿ.